ದಿವ್ಯಜ್ಯೋತಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಪುಷ್ಯಮಾಸ ಪ್ರಾರಂಭವಾಗಿದೆ ಅಂತ ಹೇಳಿದರೆ ಜನವರಿ ಉತ್ತರಾಯಣ ಪುಣ್ಯ ಕಾಲಕ್ಕೆ ಪ್ರತಿ ವರ್ಷ ಈ ಧನುರ್ಮಾಸ ಹೋಗಿ ಮಕರ ಮಾಸ ಪ್ರಾರಂಭ ಆಗುತ್ತೆ. ನಿನ್ನೆ ರಾತ್ರಿ 2 ಗಂಟೆ 44 ಅಂತ ಹೇಳಿದರೆ ಒಂದು 30 ಸೆಕೆಂಡ್ 1 ನಿಮಿಷ ಈ ಕಡೆ ಆ ಕಡೆ ಆಗಿರ್ಬೋದು. ಪಂಚಾಂಗ ನೋಡ್ಕೊಳ್ಳಿ. ಯಾವ ಟೆಲಿಸ್ಕೋಪ್ ಇಲ್ಲದೆ ಇಂಥ ಸಮಯದಲ್ಲಿ ಇಂಥ ರಾಶಿಗೆ ಸೂರ್ಯ ನಾರಾಯಣ ಅಂದರು, ಶನಿ ನಾರಾಯಣ ಅಂದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಸೂರ್ಯನಿಗೂ ನಾರಾಯಣನಿಗೂ ಏನು ಸಂಬಂಧ ಇದೆ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹು ಮನುರ್ ಇಕ್ಷ್ವಾಕುವೇ ಬ್ರವೀತ್. ಇಕ್ಷ್ವಾಕು ವಂಶ ತಿಲಕ ಅಂತ ರಾಮರು ಇಕ್ಷ್ವಾಕು ವಂಶದಲ್ಲಿ ಹುಟ್ಟಿದ್ದು. ಅರ್ಥ ಮಾಡ್ಕೊಳ್ಳಿ. ವೈವಸ್ವತ ಮನ್ವಂತರೆ, ಕಲಿಯುಗೆ ಪ್ರಥಮ ಪಾದಿ, ಈಗೆಲ್ಲ ವರ್ಣನೆ ಬರುತ್ತೆ. ಟೈಮ್ ಆ್ಯಂಡ್ ಸ್ಪೇಸ್, ಮಹಾಸಂಕಲ್ಪ. ಮದುವೆ ಮಾಡಿದಾಗ ಮಹಾಸಂಕಲ್ಪವನ್ನು ಹೇಳ್ತಾರೆ. ಎಲ್ಲಿದ್ದೀವಿ, ಈ ಬ್ರಹ್ಮಾಂಡದಲ್ಲಿ ಯಾವ ಭಾಗದಲ್ಲಿ ಎಷ್ಟು ಕಾಲ ಆಯಿತು ಸೃಷ್ಟಿಯಾಗಿ, ಟೈಮ್ ಆ್ಯಂಡ್ ಸ್ಪೇಸನ್ನು ಚೆನ್ನಾಗಿ ನೀವು ತುಂಬ ಭಾಗ್ಯವಂತರು ವೀಕ್ಷಕರೇ, ಚೆನ್ನಾಗಿ ಅರ್ಥ ಮಾಡ್ಕೊಂಡು ಬಂದಿದ್ದೀರಾ. ಪುಷ್ಯಮಾಸ ಇಲ್ಲಿ ಬಹಳಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕಲಿಯುಗದ 5124 ವರ್ಷ ಹಿಂದೆ ಯುಗ ಸಂಧಿ ಇತ್ತು. ದ್ವಾಪರ ಯುಗ ಮುಗಿದು ಕಲಿಯುಗ ಬಂದಾಗ ಯುಗ ಸಂಧಿ, ಒಂದು ಯುಗ ಹೋಗಿ ಇನ್ನೊಂದು ಯುಗ ಸಂಧಿ ಅಂತ ಲೆಕ್ಕಾಚಾರ ಆದ ಕಾರಣ ನಾವು ಕಂಪ್ಯೂಟರಲ್ಲಿ ಶ್ರೀಕೃಷ್ಣನ ಜಾತಕ ಹಾಕೋದು ತುಂಬ ಕಷ್ಟವಾಗಿದೆ. ಇಷ್ಟವರೆಗೂ ಕಂಪ್ಯೂಟರ್ ಎಕ್ಸ್ಪರ್ಟ್ಸು ಆ ಯುಗ ಸಂಧಿಯನ್ನು ಲೆಕ್ಕ ಹಾಕ್ಕೊಂಡ್ಬಿಟ್ರೆ ಶ್ರೀಕೃಷ್ಣ ಪರಮಾತ್ಮ 125 ವರ್ಷ, ಶ್ರೀಪಾದ ರಾಮಾನುಜಾಚಾರ್ಯ 125, ವಾದಿರಾಜರು 100 ವರ್ಷ ಬದುಕೋದೇ ಕಷ್ಟ, 125 ಅಂತ ಹೇಳಿದ. ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಅದ್ಭುತವಾದಂಥ ಸೃಷ್ಟಿ, ಅದ್ಭುತವಾದಂಥ ಶಾಸ್ತ್ರ. ನೀವು ಅರ್ಥ ಮಾಡ್ಕೊಳ್ತಾ ಇದ್ದೀರಾ. ಈಗ ಮೇಷರಾಶಿ ನೋಡೋಣ. ಮೇಷರಾಶಿಗೆ ಇವತ್ತು ಭಾಗ್ಯೋದಯ, ಲಾಭ, ಜಯ. ಮೇಷರಾಶಿಗೆ ಸಿಹಿ ಸುದ್ದಿ. ಈ ವರ್ಷ ಹ್ಯಾಪಿ ನ್ಯೂ ಇಯರ್ ಹೇಳಿದ್ವಿ, ಹ್ಯಾಪಿ ಪೊಂಗಲ್ ಹೇಳ್ತಾ ಇದ್ದೀವಿ. ಇವತ್ತು ಉತ್ತರಾಯಣ ಅಂದರೆ ಗುರುಬಲ ಬರ್ತಾ ಇದೆ. ಉತ್ತರಾಯಣ ಪುಣ್ಯ ಕಾಲಕ್ಕೇ ಮೇಷರಾಶಿಗೆ ಪರಿವರ್ತನೆ. ಇವತ್ತಿಂದಲೇ ಚಳಿ ಕಮ್ಮಿ ಆಗುತ್ತೆ ನೋಡಿ. ಪ್ರಕೃತಿಗೂ ನಾವು ಅರ್ಥ ಮಾಡ್ಕೊಳ್ತೀವಿ. ಉತ್ತರಾಯಣ ಪೊಂಗಲ್ಲು ಸಂಭ್ರಮದ ಸಮಯ. ಇಡೀ ಭೂಲೋಕದಲ್ಲಿ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಆಚರಣೆ ಮಾಡ್ತಾರೆ. ಉತ್ತರಾಯಣ ಪುಣ್ಯಕಾಲ. ಮೇಷರಾಶಿ ಅದ್ಭುತ ಯೋಗ. 5 ದಿವಸಗಳಿಗೆ ಶುಕ್ರಬಲ ಬರ್ತಾ ಇದೆ. ಮೇ ತಿಂಗಳ ನಂತರ ಗುರುಬಲ, ಶನಿ ಬಲ ಇದೆ. ಆದ ಕಾರಣ 2024 ಮದುವೆ ಆಗದಿರೋ ಮದುವೆ ಆಗುತ್ತೆ. ಗಂಡ ಹೆಂಡತಿ ಕಲಹ ಇರೋರು ಅಂದರೆ ಮಧ್ಯಸ್ಥರು ಇಟ್ಕೊಳ್ಳಿ, ಅಥವಾ ಪ್ರೀತಿ ವಿಶ್ವಾಸದಲ್ಲೇ ಹೋಗ್ಬಿಟ್ರೆ ಕಲಹವೂ ಮುಕ್ತಾಯ, ಕೋರ್ಟ್ ಕೇಸು ಮುಕ್ತಾಯ ಆಗಿಬಿಡುತ್ತದೆ. ಅಜ ಯುದ್ಧಂ ಗಜಾ ಸ್ನಾನಂ ಅಂದರು. ಅಜ ಅಂದರೆ ಮೇಕೆಗಳು ಯುದ್ಧ ಮಾಡಿದ್ರೆ ಏನು ಪ್ರಯೋಜನ. ಯುದ್ಧ ಅಂದರು ಕವಿಗಳು. ಎಷ್ಟು ಚೆನ್ನಾಗಿ ಯೂಸ್ ಮಾಡೋರು. ಯುದ್ಧ ಅಲ್ಲ ಅದು, ಅಜಾ ಯುದ್ಧ. ಆದರೆ ಕಲಹನೇ. ಅಜಾ ಯುದ್ಧಂ ಗಜಾ ಸ್ನಾನಂ. ಆನೆ ಸ್ನಾನ ಮಾಡಿದ್ರೆ ಏನು ಪ್ರಯೋಜನ, ಕೆಸರಲ್ಲಿ ಆಡುತ್ತೆ. ಅಜಾ ಯುದ್ಧಂ ಗಜಾಸ್ನಂ ಪ್ರಭಾತೆ ಮೇಘಾಡಂ. ಪ್ರಭಾತ ಕಾಲದಲ್ಲಿ ಮೇಘದ ಆಡಂಬರ ಆದರೆ ಮಳೆ ಬರಲ್ಲ. ಆಡಂಬರ ಅಂದ್ಬಿಟ್ರು. ದಾಂಪತ್ಯೋ ಕಲಹಶ್ಚೈವ. ಬೆಳಿಗ್ಗೆ ಜಗಳಾಡ್ತಾರೆ, ಸಾಯಂಕಾಲ ಒಂದಾಗುತ್ತೆ. ಕಲಹ ಮಾಡ್ಕೊಬೇಡಿ. ಆದರೆ ಸಪ್ತಮದಲ್ಲಿ ಭಾಳ ಪಾಪಗಳು ಜಾತಕ ಸರಿಯಾಗಿ ಮಿಲನ ಮಾಡ್ಕೊಂಡು ಮದುವೆ ಆಗಬೇಕು ನೀವು. ಇಲ್ಲದೇ ಇದ್ದರೆ ಡೈವರ್ಸ್ ಆಗೋದು. ಫ್ಯಾಮಿಲಿ ಕೋರ್ಟಲ್ಲಿ ಹೋಗಿ ನೋಡಿ, ಲಾಯರ್ಗಳು ಭಾಳ ಕಷ್ಟಪಡ್ತಿರ್ತಾರೆ. ಅಂದರೆ ನ್ಯಾಯಾಧೀಶರು ತುಂಬ ನೋವಾಗುತ್ತೆ. ಕೋರ್ಟ್ ಕೇಸಲ್ಲಿ ಒಂದು ಮಗು ಇದ್ಬಿಟ್ರು ನಂಗೆ ಡೈವರ್ಸ್ ಬೇಕು ಅಂದರೆ ಜಾತಕ ಮಿಲನ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಿ. ಮೇ ತಿಂಗಳ ನಂತರ ಗುರುಬಲ ಶುಭ. ವೃಶ್ಚಿಕ ರಾಶಿಗೆ ವೀಕ್ಷಕರೇ, ನಾಳೆಯಿಂದಲೇ ಭಾಗ್ಯೋದಯ. ನಾಳೆನೇ ಒಂದೇ ದಿವಸ ದಿನ ಭವಿಷ್ಯ, ಕ್ಷಣ ಭವಿಷ್ಯ ಮಾಡ್ಬೋದು. ದಿನ ಭವಿಷ್ಯ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಶುಕ್ರ ದೃಷ್ಟಿ ಇದೆ. ವೃಷಭ ರಾಶಿಗೆ ಅಧಿಪತಿ ಶುಕ್ರನು. ಪರಶುರಾಮ ಲೀಲೆ. ಎಲ್ಲ ಅವತಾರಗಳಲ್ಲಿ ಶುಕ್ರನಿಗೆ ಶ್ರೀರಾಮ, ಬಲರಾಮ, ಪರಶುರಾಮ ಅಂತ ಹೇಳಿಬಿಡಿ. ವೃಷಭ ರಾಶಿ ನಿಮಗೆ ಅಷ್ಟಮ ಸೂರ್ಯ ದೋಷ ಹೋಯಿತು. ಉತ್ತರಾಯಣ ಪುಣ್ಯಗಳ ಭಾಗ್ಯೋದಯ. 11ರಲ್ಲಿ ರಾಹು, ಆರ್ಥಿಕ ವೃದ್ಧಿ, ಲಾಭಸ್ಥಾನ ಒಂದು ಜಾತಕದಲ್ಲಿ. ನಿಮ್ಮ ಜಾತಕದಲ್ಲಿ 11ನೇ ಮನೆ ಶುಭಗ್ರಹಗಳಿದೆಯಾ, ಅವ್ರಿಗೆ ದುಡ್ಡು ಸೇರ್ತಾ ಇರ್ತದೆ. 12ರಲ್ಲಿದೆ, ದುಡ್ಡೇ ಇರೋಲ್ಲ, ಇರೋದು ಕಳ್ಕೊಂಡ್ಬಿಡ್ತಾರೆ. ಅರ್ಥ ಮಾಡಿ. 11ನೇ ಮನೆ 12ನೇ ಮನೆ ಭಾಳ ಸುಲಭವಾಗಿದೆ ಇದು. ಸೊ ಸೂರ್ಯನು ಶಿವರಾತ್ರಿ ಹಬ್ಬಕ್ಕೆ ಸ್ವಲ್ಪ ವೃದ್ಧಿ. ಚಾಂದ್ರಮಾನ ಯುಗಾದಿ ಬಂದಾಗ ಸೂರ್ಯ ಚಂದ್ರ 11ನೇ ಮನೆ ಕಾರಣನೂ ಹೇಳ್ತಾ ಇದ್ದೀವಿ. ವೃಷಭ ರಾಶಿಗೆ 11 ಚಾಂದ್ರಮಾನ ಯುಗಾದಿ. ಕಾಲಚಕ್ರ ಪಂಚಾಂಗ ಬಿಡುಗಡೆ ಮಾಡಿದ್ದೀವಿ. ಅಷ್ಟರಲ್ಲಿ ಬೇರೆ ಪಂಚಾಂಗಗಳು ಬರುತ್ತೆ. ಎಲ್ಲ ಪಂಚಾಂಗಗಳು ತಗೊಳ್ಳಿ. ಪಂಚಾಂಗ ಅಂದರು ಪಾಂಚ್. ಈ 5 ವಸ್ತುಗಳು ಅರ್ಥ ಮಾಡ್ಕೊಳ್ಳಿ. ಕುಟುಂಬದಲ್ಲಿ ಏಕತೆ ಇರಬೇಕು.
ರಾಷ್ಟ್ರದಲ್ಲಿ ಏಕತೆ ಇಲ್ಲದಿದ್ದರೆ ಆ ರಾಷ್ಟ್ರನೂ ಉಳಿಯೋಲ್ಲ, ಕುಟುಂಬನೂ ಉಳಿಯೋಲ್ಲ. ಸೊ ವೃಷಭ ರಾಶಿ ಶುಕ್ರ ಬಲ ಇದೆ, 1 ವರ್ಷಕ್ಕೆ ಶನಿ ಬಲ ಬರುತ್ತೆ. ಕುಜನು ಉಚ್ಚ ಕುಜ ಬರಲಿ, 15 ದಿವಸಕ್ಕೆ ಬರುತ್ತೆ, ಶುಭ ಆಗುತ್ತೆ. ಮಿಥುನ ರಾಶಿಗೆ ವೀಕ್ಷಕರೇ ಬಹಳ ಶುಭ ದಿವಸ ಇವತ್ತು. ಅಷ್ಟಮ ಸೂರ್ಯ ಪ್ರವೇಶವಾಗಿದೆ. ಸೂರ್ಯ ಕುಂಭ ಬಂದು ಮೀನ ರಾಶಿಗೆ ಬರಬೇಕು. ಚಾಂದ್ರಮಾನ ಯುಗಾದಿ ಲೆಕ್ಕ ಇಟ್ಕೊಳ್ಳಿ. ಇವತ್ತು ಪೊಂಗಲ್ ಹಬ್ಬ, ಮಕರ ಸಂಕ್ರಾಂತಿ ತುಂಬ ಸಂತೋಷದಿಂದ ಆಚರಣೆ ಮಾಡ್ಕೊಳ್ಳಿ. ಸೂರ್ಯನ ಕಿರಣ ಅದೇ ದೇವಸ್ಥಾನದ ಒಳಗೆ ಪ್ರವೇಶವಾಗಿ ದೇವರ ಸೇವೆ ಮಾಡ್ತಾರೆ ಸೂರ್ಯನ ಕಿರಣ. ಸೊ ನಮಸ್ಕಾರ ಪ್ರಿಯೋ ಭಾನು. ಬೆಳಗ್ಗೆ ಎದ್ದು ಕರ್ಣ ಸೂರ್ಯನ ಪೂಜೆ ಮಾಡಿದ್ರು. ಶ್ರೀರಾಮರು ಬೆಳಗ್ಗೆ ಸೂರ್ಯ ಪೂಜೆ, ಸೂರ್ಯವಂಶ ಕ್ಷತ್ರಿಯರಾಗಿ ಹುಟ್ಟಿದ್ರು. ನೀವು ಯಾಕೆ ಸೂರ್ಯ ನಮಸ್ಕಾರ ಮಾಡಲ್ಲ? ಸೂರ್ಯೋದಯಕ್ಕೆ ಮಲಗಬಾರ್ದು. ಲಕ್ಷ್ಮೀ ತ್ಯಜತಿ ಚಕ್ರಪಾಣಿ. ಒಂದು ವೇಳೆ ನೀವು ಸೂರ್ಯೋದಯಕ್ಕೆ ಮಲಗಿದೆ ಅಥವಾ ಸೂರ್ಯಾಸ್ತಕ್ಕೆ ಮಲಗಿದೆ, ಪ್ರಾಯಶ್ಚಿತ್ತವನ್ನು ಮಾಡುವಂದಿದ್ದಾರೆ, ಅರ್ಥ ಮಾಡ್ಕೊಳ್ಳಿ. ವಯಸ್ಸಾಗಿದೆ, ರೋಗ ಬಂದಿದ್ದರೆ ಮಲಗಿಬಿಡಿ, ಅದು ಪರವಾಗಿಲ್ಲ. ನಿಮಗೂ ರೋಗ ಇದೆ, ಮಲಗಿಬಿಟ್ಟು ದೇವ್ರ ಧ್ಯಾನ ಮಾಡ್ಕೊಂಡು ಮಲಗಿ. ಮಲಗುವಾಗಲೂ ಧ್ಯಾನ ಮಾಡ್ಕೊಂಡ್ಬಂಡ್ರೆ ಅದು ದೋಷ ಬರೋಲ್ಲ. ಇಲ್ಲದೇ ಮಲಗಬಾರ್ದು. ಮಿಥುನ ರಾಶಿ ಯುಗಾದಿ ಹಬ್ಬಕ್ಕೆ ಕಾಯಬೇಕು. ಬುಧನ ದೃಷ್ಟಿ ಇದೆ. ಪಚ್ಚೆ ರತ್ನವನ್ನು ಧಾರಣೆ ಮಾಡಿ 5, 9 ಸಂಖ್ಯೆ ಉಪಯೋಗ ಮಾಡಿ. ಮಿಥುನ ರಾಶಿ ಕಂಪ್ಯೂಟರ್ ಇಂಜಿನಿಯರ್ಸ್ಗೆ ತುಂಬ ಒಳ್ಳೆಯದು. CA ಆಡಿಟಿಂಗ್, ಎಲ್ಲರೂ CA ಮಾಡೋಕ್ಕೆ ಹೋಗಬೇಡಿ. MBA MCA ಗಣಿತಶಾಸ್ತ್ರದಲ್ಲಿ ಪ್ರಾವೀಣ್ಯತೆ, ಮ್ಯಾಥಮೆಟಿಕಲ್ ಲೆಕ್ಚರರ್ಸ್ ಭಾಳ ಶುಭ. ಕರ್ಕ ರಾಶಿಗೆ ವೀಕ್ಷಕರೇ ಇವತ್ತು ಭಾಳ ಸಂಕಟವಾಗಿದೆ. ನಿನ್ನೇನೂ ದೋಷ ಇತ್ತು, ನಾಳೆಯಿಂದ ಶುಭ, ನಾಳೆಯಿಂದ ಪರಿವರ್ತನೆ. ಈ ಚಂದ್ರನ ಮೀನ ರಾಶಿ ಪ್ರವೇಶವಾಗುತ್ತೆ. ಆಮೇಲೆ ರೇವತಿ ನಕ್ಷತ್ರ ಬರುತ್ತೆ. ಇವತ್ತು ಶತತಾರ, ಶತ ಅಂದರೆ 100 ಗುಂಪಿನ ಕ್ಲಸ್ಟರ್ ಆಫ್ ಸ್ಟಾರ್ಸ್ ಇಸ್ ಒಂದು ನಕ್ಷತ್ರ. ಅಶ್ವಿನಿ ಅಂದರೆ ಅಶ್ವದ ಮುಖದ ಆಕಾರ, ಅಶ್ವ ಅಂದರೆ ಕುದುರೆ. ಇವತ್ತು ಶತತಾರ, ಶತಭಿಷ, ಕುಂಭರಾಶಿ, ಕರ್ಕರಾಶಿ. ಸೊ ಕರ್ಕರಾಶಿ 7ರಲ್ಲಿ ಸೂರ್ಯ ಬಂದಿದೆ. ಸೂರ್ಯ ನಮಸ್ಕಾರ ಮಾಡ್ಕೊಳ್ಳಿ. ಶ್ರೀರಾಮರ ಅಷ್ಟೋತ್ತರ ಪ್ರತಿ ಭಾನುವಾರ ಪೂಜೆ ಮಾಡ್ಕೊಂಬಿಡಿ. ಸೂರ್ಯ ದೋಷ ಇದ್ದವರು, ಲಿವರ್ ಪ್ರಾಬ್ಲಮ್, ಜಾಂಡಿಸ್ ಬರೋದು, ಮೆಡಿಕಲ್ ಅಸ್ಟ್ರಾಲಜಿನೂ ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಗ್ರಂಥಗಳು ಬಂದಿದ್ದಾರೆ ಮೆಡಿಕಲ್ ಅಸ್ಟ್ರಾಲಜಿ. ಸೊ ಕರ್ಕರಾಶಿಯಲ್ಲಿ ಪಾಪಗಳಿದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, TB ಬರುತ್ತೆ, ಆಸ್ತಮಾ ಬರುತ್ತೆ. ಕರ್ಕರಾಶಿ ವಕ್ಷಸ್ಥಳ ಅಂದರು. ದೇವ್ರಿಗೂ ರೂಪ ಇದೆ, ಕಾಲಶಿಕ್ ಪುರುಷನ ಅಂಗದಲ್ಲಿ ನಮಗೂ ರೂಪ ಇದೆ, ಅರ್ಥ ಮಾಡ್ಕೊಳ್ಳಿ. ನಿರಾಕಾರ ಆಕಾರ ಎರಡೂ ಸತ್ಯ ಇದೆ. ಸಿಂಹರಾಶಿ ನೋಡೋಣ, ಭಾಳ ಶುಭ. ಚಂದ್ರನ ದೃಷ್ಟಿ, ಶನಿ ಆಕಾಶ ನೋಡಿ ವೀಕ್ಷಕರೇ, ಚಂದ್ರನೊಟ್ಟಿಗೆ ಶನಿಮಾತ್ಮ ಕಾಣಿಸದೇ ಇದ್ದರೆ ಪಂಚಮಿಯ ಚಂದ್ರ, ಶುಕ್ಲ ಪಕ್ಷ, ಅಮಾವಾಸ್ಯ 5ನೇ ದಿವಸ, ನಾಗಪೂಜೆ ಮಾಡುವಂಥ ದಿವಸ ಸಿಂಹರಾಶಿ. ಓಂ ಅನಂತಾಯ ನಮಃ, ಓಂ ವಾಸುಕಿ ನಮಃ, ಇಷ್ಟು ಹೇಳ್ಕೊಂಬಿಡಿ. ಬಲರಾಮನು ಸಂಕರ್ಷಣ ಧ್ಯಾನ ಮಾಡ್ಕೊಳ್ಳಿ. ಬಲರಾಮನೇ ಸಂಕರ್ಷಣನು. ಅದಕ್ಕೆ ಹಾವಿನ ರೂಪ ಪಟ್ಕೊಂಡ್ರಂತೆ ಬಲರಾಮನು ಅಂತ್ಯದಲ್ಲಿ. ಅವರ ಅಂತ್ಯ ಲೀಲೆ ಆಗುವಾಗ ಶ್ರೀರಾಮರು ಸರಿಯೂ ನದಿ ಪ್ರವೇಶ ಆಗಿಬಿಟ್ರು. ಸೊ ಅಯೋಧ್ಯೆಯಲ್ಲಿ ಅದ್ಭುತವಾದಂಥ ದೇವಸ್ಥಾನ. ಪ್ರಧಾನಮಂತ್ರಿ ಮೋದಿಯವ್ರಿಗೆ 100 ವರ್ಷ ಆಯುಷ್ಕೊಳ್ಳಿ ಅಂತ ದೇವ್ರ ಪ್ರಾರ್ಥನೆ. ಕಾಶಿಯನ್ನು ಬಂಗಾರ ಮಾಡಿದ್ರು, ಅಯೋಧ್ಯೆಯನ್ನು ಅಯೋಧ್ಯ, ಮಥುರಾ, ಮಾಯಾ. ನೆಕ್ಸ್ಟ್ ಮಥುರಾನ್ನು ಮಾಡ್ತಾರೆ. ಅಯೋಧ್ಯ, ಮಥುರಾ, ಮಾಯಾ. ಮಾಯಾ ಅಂದರೆ ಹರಿದ್ವಾರ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರವತಿ ಚೈವ ಸಪ್ತೈತೆ ಮೋಕ್ಷದಾಯಕ. ಈ 7 ತೀರ್ಥಕ್ಷೇತ್ರಗಳು ಪ್ರತಿ ದಿವಸ ಧ್ಯಾನ ಮಾಡಿ, ಸೂರ್ಯೋದಯ ಸೂರ್ಯಾಸ್ತಕ್ಕೆ ಧ್ಯಾನ ಮಾಡಿ. ಸಿಂಹರಾಶಿ ವಿವಾಹ ಶುಭ ಕಾರ್ಯ ನಡೆಯುತ್ತೆ. ಗಂಡು ಮಕ್ಕಳೇ ಆಗ್ತಾರೆ ಗುರು 5ರಲ್ಲಿದ್ದರೆ. ಶುಕ್ರ ಇದ್ದರೆ ಹೆಣ್ಣು ಮಕ್ಕಳಾಗ್ತಾರೆ, ಅರ್ಥ ಮಾಡ್ಕೊಳ್ಳಿ. 6ರಲ್ಲಿ ಶತ್ರುಧ್ವಂಸ, ಕೋರ್ಟ್ ಕೇಸ್ ಇದ್ರೂ ದಯ, ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ, ರಾಜಕಾರಣಿಗಳು ಒಳ್ಳೆಯದು ಸಿಂಹರಾಶಿ. ಅಷ್ಟಮ ರಾಹು ಇದೆ, ಸರ್ಪಶಾಂತಿ ಮಾಡೋದು ದಯವಿಟ್ಟು ಮರಿಬೇಡಿ. ಕನ್ಯಾ ರಾಶಿ, ಕನ್ಯಾಯಲ್ಲಿ ಕೇತು ಇದೆ, ಸರ್ಪದೋಷ ಇದೆ. ಓಂ ಅನಂತಾಯ ನಮಃ, ಓಂ ವಾಸುಕಿ ಅನಂತಂ ವಾಸುಕಿಂ ಶೇಷಂ. ಆದಿಶೇಷನು ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಈ ಸಂಕರ್ಷಣನು, ಆದಿಶೇಷನು, ಅನಂತಾಯ ನಮಃ, ಅನಂತ ಶಯನ, ಇಂಥ ಫೋಟೋಗಳು ಇಟ್ಕೊಂಡು ದೇವರನ್ನೊಂದು ಕಾಳಿಯ ಮರ್ದನ ಕೃಷ್ಣ, ಯಮುನಾ ನದಿಯಲ್ಲಿ ಕಾಳಿಯ ಮರ್ದನನ್ನು ಹಿಡ್ಕೊಂಡು ಮರ್ದನೆ ಮಾಡಿ ಅದರ ಮೇಲೆ ನೃತ್ಯವನ್ನು ಮಾಡಿದ್ರಿಂದ ಶ್ರೀ ದೇವರೊಟ್ಟಿಗೆ ಸಪ್ಪನ್ನು ಪೂಜೆ ಮಾಡೋದು. ಜೈನರಲ್ಲಿ ಪಾರ್ಶ್ವತೀರ್ಥಂಕರ ಪೂಜೆ, ಅರ್ಥ ಮಾಡ್ಕೊಳ್ಳಿ. ಜೈನ ಧರ್ಮ, ಬುದ್ಧ ಧರ್ಮ, ಶೈವ ಧರ್ಮದ ಮೂಲ, ನದಿ ಮೂಲ, ಋಷಿ ಮೂಲ ಹುಡುಕಬೇಡ ಅಂದರು. ಆದರೆ ಧರ್ಮದ ಮೂಲ ಒಂದೇ ಅನ್ನೋದು ಅರ್ಥ ಆಗುತ್ತೆ ವೀಕ್ಷಕರೇ. ಕನ್ಯಾ ರಾಶಿ ತುಂಬ ಒಳ್ಳೆಯದಾಗುತ್ತೆ. ಗುರುಬಲ ಮೇ ನಂತರ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಭಗವದ್ಗೀತೆ ಶ್ಲೋಕ ಹೇಳ್ಕೊಳ್ಳಿ. ಮದುವೆ ಆಗದೇ ಇದ್ದರೆ ಕೇಳಿ, ಶುಭವಾಗುತ್ತೆ, ಶಾಂತಿ. ತುಲಾ ರಾಶಿಗೆ ಇವತ್ತು ಭಾಳ ಶುಭ. ಸೂರ್ಯನು ಕುಂಭರಾಶಿ ಬಂದು ಶಿವರಾತ್ರಿ ಹಬ್ಬದ ನಂತರ ಯುಗಾದಿ ಹಬ್ಬಕ್ಕೆ ಕಾಯಿರಿ.
ನಿಮ್ಗೆ ಗುರುಬಲ ಇದೆ, ವಿವಾಹಾದಿ ಶುಭಕಾರ ಗುರುಬಲ ಅಂತಾನೆ. ಯುಗಾದಿ ಹಬ್ಬ ಬಂದಾಗ ಗುರುಬಲ ಇದೆಯಾ, ಶನಿ ಬಲ ಇದೆಯಾ? ನವಗ್ರಹ ಬಲ ನೋಡಬೇಕು. ಇವೆರಡು ಗ್ರಹ ದೊಡ್ಡ ಗ್ರಹಗಳು. ಶನಿ ಮಹಾತ್ಮನ ಎಲ್ಲಕ್ಕಿಂತ ದೂರ ಇದೆ ಅಂತ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ. ಇವತ್ತು ವಿಜ್ಞಾನಿಗಳು ಸ್ಯಾಟರ್ನ್ ಭಾಳ ದೂರ ಇದೆ. ಸೊ ಹಲವು ವಿಜ್ಞಾನಿಗಳು ಹೇಳೋದು ತುಂಬ ಕಷ್ಟಪಟ್ಟು ಅದನ್ನು ಪ್ರೂವ್ ಮಾಡಿದೆ. ಯಾಕಂದರೆ ಟೆಲಿಸ್ಕೋಪಲ್ಲಿ ಸ್ಟಡಿ ಮಾಡ್ತಾ ಇರ್ತಾರೆ. ಆದ ಕಾರಣ ಶಾಸ್ತ್ರ ಓದೋರು ವಿಜ್ಞಾನವನ್ನು ಅರ್ಥ ಮಾಡ್ಕೊಬೇಕು, ವಿಜ್ಞಾನಿಗಳು ಶಾಸ್ತ್ರವನ್ನು ಅರ್ಥ ಮಾಡ್ಕೊಬೇಕು. ಈ ತುಲಾರಾಶಿ ಗುರುಬಲ ಇದೆ, 2ರಲ್ಲಿ ಶುಕ್ರ, ಆರ್ಥಿಕ ವೃದ್ಧಿ, ಸಾಲ ಸೋಲ ಇದ್ರೂ ತೀರುತ್ತೆ. 4ರಲ್ಲಿ ಸೂರ್ಯ, ಶ್ರೀಕೃಷ್ಣನಿಗೆ 4ರಲ್ಲಿ ಸೂರ್ಯ. ಕನ್ಹಯ್ಯ ಕನ್ಹಯ್ಯ ತು ಕಿಸ್ಕೋ ಮಯ್ಯ ಕಹೇಗ, ಏಕನೇ ತುಜುಕೋ ಜನ್ಮ ದಿಯಾರೆ, ಏಕನೇ ತುಜುಕೋ ಪಾಲಾರೆ. ಹೇ ಕೃಷ್ಣ, 4ರಲ್ಲಿ ಸೂರ್ಯ ಇದೆ. ದೇವಕಿ ಜನ್ಮ ಕೊಟ್ಟಲು, ಪ್ರೀತಿ ಕೊಟ್ಟಿದ್ದು ಯಶೋಧ. ಯಾರನ್ನು ನೀನು ತಾಯಿ ಅಂತ ಕರೀತೀಯಾ? ಭಕ್ತನು ಎಷ್ಟು ಚೆನ್ನಾಗಿ ಕವಿತೆಯಲ್ಲಿ ತುಲಾ ರಾಶಿಯಲ್ಲಿ 4ರಲ್ಲಿ ಸೂರ್ಯ ಗೋಚಾರದಲ್ಲಿ, ಜಾತದಲ್ಲೆಲ್ಲ ಅರ್ಥ ಮಾಡ್ಕೊಳ್ಳಿ. ಗುರುಬಲ ಇದೆ. ಪಂಚಮ ಶನಿ ಶಾಂತಿ ಮಾಡ್ಕೊಳ್ಳಿ. ರಾಹು 6, ರಾಹು ದೋಷ ಇಲ್ಲ, ರಾಹು ಒಳ್ಳೇದು ಮಾಡ್ತಾ ಇದೆ ನಿಮಗೆ. ವೃಶ್ಚಿಕ ರಾಶಿ, ವೃಶ್ಚಿಕದಲ್ಲೇ ಶುಕ್ರ ಇದೆ. ಈ ಪೊಂಗಲ್ ಹಬ್ಬ ಇವತ್ತಿಂದಲೇ ಸೂರ್ಯನು ಮಕರ ರಾಶಿ ಪ್ರವೇಶ ಆದ ಕಾರಣ ನವಾಂಶದಲ್ಲೂ ಮಕರದಲ್ಲಿರುತ್ತೆ. ವರ್ಗೋತ್ತಮ ಅರ್ಥ ಮಾಡ್ಕೊಳ್ಳಿ. ಷೋಡಶ ವರ್ಗದಲ್ಲಿ ಸೂರ್ಯನು ಎಲ್ಲಿದ್ದಾನೆ ಮುಂದೆ ಪ್ರಚಾರ ಮಾಡಿ. ಷೋಡಶ ಅಂದರೆ 14 ಅದು ಟೆಲಿಸ್ಕೋಪಲ್ಲೂ ಅರ್ಥ ಮಾಡೋಲ್ಲ. ಪರಾಶರ ಮುನಿಗಳು ಹೇಳಿದ್ದಾರೆ. ಬೃಹತ್ ಪರಾಶರ ಹೋರಾಶ ಅಂತ ಗ್ರಂಥದ ಹೆಸರು ಹೇಳ್ತಾ ಇದ್ದೀವಿ. ಸೂರ್ಯ ಬ್ರಹ್ಮ ವ್ಯಾಸ ವಸಿಷ್ಠ ಅತ್ರಿ ಪರಾಶರ ಕಚ್ಚಪ ನಾರದ ಗರ್ಗ ಮರಿಚಿರ್ ಮನುರಂಗಿರ ಲೋಮಶ ಪೌಲುಸಶ್ಚೈವ ಚವನ ಯವನೋ ಭೃಗು ಶೌನಕಾದಿ ಅಷ್ಟಾದಶಶ್ಚೈತ್ಯ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕ. 18 ಮುನಿಗಳು. ಅಯ್ಯಪ್ಪ ಸ್ವಾಮಿ ಹೋದಾಗ 18 ಮೆಟ್ಲುಗಳಿದೆ, ಅರ್ಥ ಮಾಡ್ಕೊಳ್ಳಿ. 8+1 9 ಆಗುತ್ತೆ. TV 9 ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ. ಈ 9 ಭಾಳ ಲಕ್ಕಿ. ವೃಶ್ಚಿಕ ರಾಶಿ ಉಪಯೋಗ ಮಾಡಿ. ಗುರುಬಲ ಮೇ ತಿಂಗಳಿನಂತ ಬರ್ತಾ ಇದೆ. ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗಿದೆ. ನಿನ್ನೆ ರಾತ್ರಿ 2:44 ಅರ್ಥ ಮಾಡ್ಕೊಳ್ಳಿ. ಸೊ ವೃಶ್ಚಿಕ ರಾಶಿಗೆ ಉತ್ತರಾಯಣ ಪೊಂಗಲ್ ಹಬ್ಬ ಅದ್ಭುತ ಶುಭ. ಪ್ರಧಾನಮಂತ್ರಿ ಮೋದಿ ಅವ್ರದ್ದು ಜಾಸ್ತಿ ಸೆಕ್ಯೂರಿಟಿ ಕೊಡಬೇಕಾಗುತ್ತೆ. ಶ್ರೀಮತಿ ಇಂದಿರಾ ಗಾಂಧಿಯವ್ರಿಗೂ ಸೆಕ್ಯೂರಿಟಿ ಇತ್ತು, ಆದರೆ ಸೆಕ್ಯೂರಿಟಿ ಇದ್ದು ನಾವು ಉಳಿಸ್ಕೊಳ್ಳೋಕ್ಕಾಯ್ತಾ? ರಾಜೀವ್ ಗಾಂಧಿಯವ್ರಿಗೂ ಸೆಕ್ಯೂರಿಟಿ ಇತ್ತು, ಉಳಿಸ್ಕೊಳ್ಳೋಕ್ಕಾಯ್ತಾ? ಅಮೇರಿಕಾ ಪ್ರೆಸಿಡೆಂಟ್ ಕೆನಡಿಗೆ ದಶೆ ಚೆನ್ನಾಗಿದ್ದರೆ ಅವರು ಬದುಕ್ತಾರೆ. ದಶೆ ವಿಪರೀತ ಆದರೆ ಸೆಕ್ಯೂರಿಟಿ ಮುಖ್ಯ. ಆದರೆ VIP ನಾವು VVIP ಸೆಕ್ಯೂರಿಟಿ ಕೊಡಲೇಬೇಕಾಗುತ್ತೆ. ಸರಿ. ಧನುರಾಶಿ, ಕುಂಭ ಸೂರ್ಯ ಬರಲಿ, ಶಿವರಾತ್ರಿ ಹಬ್ಬ ಬರಲಿ, ಗುರುಬಲ ಇದೆ, 3ರಲ್ಲಿ ಶನಿ, ಎಲ್ಲ ನೋವುಗಳು ತುಂಬ ಮಣ್ಣಿಡಿದ್ರು ಬಂಗಾರ ಆಗುವಂಥ ಸಮಯ. ಮೂಲ ನಕ್ಷತ್ರ ಅಂದಿದ್ದೀವಿ ಧನುರಾಶಿ. ಎಷ್ಟೋ ಹೆಣ್ಮಕ್ಳು ಮೂಲ ನಕ್ಷತ್ರ ಜಾತಕ ಚೆನ್ನಾಗಿದೆ, ಮದುವೆ ಮಾಡ್ಕೊಳ್ಳಿ ಅಂತೇಳಿ ಎಷ್ಟೋ ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಮೂಲ ಅಂದರೆ ಜ್ಯೋತಿಷಿ ಜಾತಕನೇ ಮುಟ್ಟಲ್ಲ. ಜಾತಕನೂ ನೋಡಬೇಕು. ಮೂಲನ ಜಾತಕ ಚೆನ್ನಾಗಿದೆಯಾ? ಮೂಲ ಅಷ್ಟು ದೋಷ ಬರೋಲ್ಲ, ಅಲ್ಪ ದೋಷ. ಪೂಜೆ ಮಾಡ್ಕೊಳ್ಳಿ. ಧನುರಾಶಿ, ಧನುಷಲ್ಲೇ ಬುಧ ಮತ್ತು ಕುಜ ಆಕಾಶ ನೋಡಿ ಒಟ್ಟಿಗಿದೆ. ಶನಿ ಮತ್ತು ಚಂದ್ರ ಒಟ್ಟಿಗಿದೆ. ಯಾವ್ಯಾವ ಗ್ರಹ ಯಾವ ರಾಶಿ ಗುರುಬಲ ಇದೆ ಧನುರಾಶಿ. ಸೊ ಸಂತಾನ, ವಿವಾಹ ಸುಖ, ಮದುವೆ ಸುಖ, ಸಂತಾನ ಸುಖ, ಪುತ್ರ ಪೌತ್ರ, ಸೀನಿಯರ್ ಸಿಟಿಸನ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಪುತ್ರ ಪೌತ್ರ ಆದಿ ಸುಖಂ. ಮಕರ ರಾಶಿ, ಮಕರ ಮಾಸ ಪ್ರಾರಂಭವಾಗಿದೆ. ನಿನ್ನೆ ರಾತ್ರಿ 2:44 ಸೂರ್ಯನು ಮಕರ ರಾಶಿ. ಸೊ ಮಕರ ಅಂದರೆ ಸ್ಟೀವ್ ಇರ್ವಿನ್ಸ್ ಅವ್ರು ನೆನಪಾಗುತ್ತೆ. ಮೊಸಳೆಯನ್ನು ಹಿಡಿತಾ ಇದ್ರು. ಮೊಸಳೆಯಿಂದ ಪ್ರಾಣ ಹೋಗಿಲ್ಲ, ಆ ಸ್ಟಿಂಗ್ರಿಯಿಂದ ಪ್ರಾಣ ಹೋಯ್ತು, ಜಲದಲ್ಲೇ ಪ್ರಾಣ ಹೋಯ್ತು. ಆದರೆ ಮೊಸಳೆಯಿಂದ ಪ್ರಾಣ ಎಷ್ಟು ಧೈರ್ಯ ಬೇಕು. ಮೊಸಳೆ ಬಾಯನ್ನು ಹಿಡಿದು ಮೊಸಳೆಯನ್ನು ಕಟ್ಟಬೇಕು. ಸಾಹಸಿಗಳು ಮಕರ ರಾಶಿ ಅಲ್ಲಿ ಹುಟ್ಟಿದ್ರು. ಎಲ್ಲ ಗ್ರಹಗಳು ಮಕರ ರಾಶಿಯಲ್ಲಿ ಇತ್ತು. ಇದೆಲ್ಲ ಸಂಶೋಧನೆ ಮಾಡಬೇಕು. ಮಕರ ರಾಶಿ ನಾಳೆಯಿಂದ ಪರಿವರ್ತನೆ, ನಾಳೆ ಶುಭ. ಗುರುಬಲ ಮೇ ತಿಂಗಳವರೆಗೂ ಕಾಯಿರಿ. 7ರ ಶನಿ ಇದೆ, 1 ವರ್ಷ ಇದೆ. ಶನಿ ಮಹಾತ್ಮನ ಶಾಂತಿ ಮಾಡ್ಕೊಳ್ಳಿ. 7ರ ಶನಿ ಭಾಳ ಜನ ಅರ್ಥ ಮಾಡ್ಕೊಳ್ತಾರೆ. ಶನಿ ದಶೆ 19 ವರ್ಷ, ಶನಿ ಭುಕ್ತಿ 2.5 ವರ್ಷ. ಕುಂಭರಾಶಿ, ಕುಂಭದಲ್ಲೇ ಚಂದ್ರ ಇದೆ. ಶನಿ ಚಂದ್ರ ಆಕಾಶ ನೋಡಿ, ಪಂಚಮಿಯ ಚಂದ್ರ ಕಾಣಿಸುತ್ತೆ. ಪಂಚಮಿಗೆ ನಾಗಪೂಜೆ ಅಂದರೆ ದೇವ್ರ ಒಟ್ಟಿಗಿರಬೇಕು. ಬರೇ ನಾಗಪೂಜೆ ಮಾಡಬಾರ್ದು. ಇಲ್ಲದೇ ಜನ ಹೇಳ್ತಾರೆ, ನೀವು ನಾಗಪೂಜೆ ಯಾಕೆ ಮಾಡ್ತಾರೆ? ನಾಗಪೂಜೆ ಅಂತ ಹೇಳಿದ್ರೆ ದೇವ್ರ ಒಟ್ಟಿಗೆ ಅನಂತ ಶಯನ, ಮಹಾವಿಷ್ಣು ಅನಂತ ಶಯನ, ಪದ್ಮನಾಭ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ. ಕುಂಭರಾಶಿ 7ರ ಶನಿ ಶಾಂತನಾಗ್ತಾನೆ. ಅಷ್ಟಮ ರಾಹು ದೋಷ ಹೋಗುತ್ತೆ. ಸೂರ್ಯನು ಮೇಷರಾಶಿ ಬರಬೇಕು. ಮೇಷರಾಶಿ ಯಾವಾಗಪ್ಪ ಬರುತ್ತೆ? 14th ಏಪ್ರಿಲ್ಗೆ ಮೇಷಕ್ಕೆ ಸೂರ್ಯ ಪ್ರವೇಶ. ಕುಂಭರಾಶಿಗೆ 3ನೇ ಮನೆ, ಉಚ್ಚ ಸೂರ್ಯ. ಸೊ 4 ತಿಂಗಳು ಕಷ್ಟಪಡಿ, ಆಮೇಲೆ ಸುಖ ಅನುಭವಿಸ್ತೀರಾ. ಗುರು ಶಾಂತಿ ಮಾಡೋದು ದಯವಿಟ್ಟು ಮರಿಬೇಡಿ. ಮೀನರಾಶಿಗೆ
ಮೀನದಲ್ಲಿ ರಾಹು ಇದೆ, ಗುರುಬಲ ಇದೆ, ವಿವಾಹದ ಶುಭ ಕಾರ್ಯ ನೋಡುತ್ತೆ, ಆರ್ಥಿಕ ವೃದ್ಧಿ ಆಗುತ್ತೆ. 11 ಸೂರ್ಯ ದಿವಾ ಸೂರ್ಯ ನಿಶಾ ಚಂದ್ರೇ ಲಗ್ನಸ್ಥೆ ಏಕಾದಶ ಸ್ಥಿತಿ ಕೋಟಿ ದೋಷಂ ವಿನಶ್ಯಂತಿ ಗರ್ಗಸ್ಯ ವಚನಂ. ಗರ್ಗ ಋಷಿ ಹೇಳ್ತಾರೆ, ಶ್ರೀಕೃಷ್ಣ ಹುಟ್ಟುವಾಗ ಹಲವು ಹೇಳ್ತಾರೆ ಹುಟ್ಟುವಾಗ ಜಾತಕ ಹಾಕಬೇಕಾ, ದೇವರಿಗೆ ಜಾತಕ ಹಾಕಿದ್ರು ಗರ್ಗ ಋಷಿ, ಶ್ರೀರಾಮರಿಗೆ ವಶಿಷ್ಠ ಮಾಮುನಿ ಹಾಕಿದ್ರು. ಅಯೋಧ್ಯ ನೋಡ್ಬಿಟ್ಟು ಪ್ರತಿ ಮನೆಯಲ್ಲಿ ದೀಪ ಅಂಟಿಸಿ ಮನೆಯಲ್ಲೇ ಜಗಮಗ ಅಂದರೆ ದೀಪಾವಳಿ ಹಬ್ಬ ನಾವು ಆಚರಣೆ ಮಾಡ್ದಂಗೆ ಆಗುತ್ತೆ. ಅಂಥ ಅಯೋಧ್ಯೆ ಬಂಗಾರ ಆಗಿದೆ. ಅಯೋಧ್ಯ ಏರ್ಪೋರ್ಟು ಆಗಿದೆ. ಭಾಳ ಜನ ಏರ್ಪೋರ್ಟಲ್ಲಿ ಹೋಗಬೇಕು. ಅಯೋಧ್ಯ ಏನಾಗ್ಬಿಡ್ತು ಅರ್ಥ ಮಾಡ್ಕೊಳ್ಳಿ ಮೀನರಾಶಿ. ಇಂಥ ತೀರ್ಥಯಾತ್ರೆಯನ್ನು ಮಾಡಿ ಮೀನರಾಶಿ, ಯಾಕಂದರೆ ಎಲ್ಲರೂ ತೀರ್ಥಯಾತ್ರೆ ಮಾಡೋಕ್ಕಾಗಲ್ಲ. ಗುರು ಬಲವಾಗಿದ್ದರೆ ಗಂಗಾ ಸ್ನಾನವನ್ನು ಮಾಡ್ತಾನೆ, ಇಲ್ಲದೆ ಬೇರೆ ನೀರು ಅಂದ್ಬಿಡ್ತಾರೆ ಗಂಗಾ. ಪಾಟಲ ವರ್ಣ ಅಂತ ಶ್ರೀಮದ್ ಭಾಗವತದಲ್ಲಿ ಶುಕ್ಮುನಿಗಳು ಹೇಳ್ತಾರೆ ಪರೀಕ್ಷಿತ್ ಮಹಾರಾಜರಿಗೆ, ಇದು ಗ್ರೀನ್ ಕಲರ್. ವಿಜ್ಞಾನ ಹಿಡಿದ ಮೇಲೆ ಸಂಶೋಧನೆ ಮಾಡಬೇಕು. ನದಿ ನೋಡೋಕೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಇಲ್ಲದೆ ಬ್ಲೂ ಕಲರ್ ಆಕಾಶದ ಬಣ್ಣ ಬರುತ್ತೆ. ಹೇಗದು ಪಾಟಲ ಅಂದರೆ ಗ್ರೀನ್ ಕಲರ್ ಗಂಗಾ. ನದಿಗಳಲ್ಲಿ ನಾನು ಗಂಗಾ ಅರ್ಜುನ, ಧನುರ್ಧಾಲಿಗಳಲ್ಲಿ ನಾನು ಶ್ರೀರಾಮನು, ರುದ್ರಸ ಶಂಕರಶ್ಚಾಸ್ಮಿ ನಾನು ಶಂಕರನು, ಸ್ಥಾವರದಲ್ಲಿ ಹಿಮಾಲಯ, ನಕ್ಷತ್ರಗಳಲ್ಲಿ ನಾನು ಚಂದ್ರನ ಅರ್ಜುನ, ನಕ್ಷತ್ರ ನೋಡಿ ಚಂದ್ರ ನಾನೇ. ಸೊ ನಕ್ಷತ್ರಗಳಿಗೂ ಚಂದ್ರನಿಗೆ ಏನು ಸಂಬಂಧ ಇದೆ? ಮೀನರಾಶಿಗೆ ಎಂಡಿಂಗ್ ನಕ್ಷತ್ರ ರೇವತಿ, ಅಶ್ವಿನಿಂದ ಶುರು ಆಗುತ್ತೆ. ಸರ್ಪಶಾಂತಿ ಮಾಡ್ಕೊಳ್ಳಿ. ಸೂರ್ಯ 11 ಬಂದ್ಬಿಡ್ತು. ಪೊಂಗಲ್ ಹಬ್ಬ ನಿಮಗೆ ಶುಭವಾಗಲಿ. ಉತ್ತರಾಯಣ ಪುಣ್ಯಕಾಲ, ಅದ್ಭುತ ಯೋಗ. ಇವತ್ತು ಕುಂಭ ಲಗ್ನದಲ್ಲಿ ಯಾವ ಕೆಲಸ, ಮೀನ ಲಗ್ನ ಭಾಳ ಶುಭ. 10 ರಿಂದ 12 ನಾಳೆ ನರಸಿಂಹ ಸ್ತೋತ್ರ ಓದ್ಕೊಳ್ಳಿ. ಕುಜದೋಷ, ಗಂಡ ಹೆಂಡತಿ ಜಗಳ, 2 ಮದುವೆ ಆಗೋದು, ಕೋರ್ಟ್ ಕೇಸ್ ಜಗಳ, ಇವೆಲ್ಲ ನರಸಿಂಹಸ್ವಾಮಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಮೈಸೂರಲ್ಲಿ ನರಸಿಂಹಸ್ವಾಮಿ ಯೋಗ ನರಸಿಂಹ ದೇವಸ್ಥಾನದಲ್ಲಿ ವಿಜಯನಗರದ 2 ಲಕ್ಷ ಲಡ್ಡುಗಳು ಹೊಸ ವರ್ಷಕ್ಕೆ ಭಕ್ತರು ನೋಡಿ ಶ್ರಮೆ ಪಟ್ಟು ಭಕ್ತರಿಗೆ ಎಲ್ರಿಗೂ ಪ್ರಸಾದ ವಿನಿಯೋಗ ಮಾಡಿದ್ದಾರೆ. ಹಾಗೆ ಒಳ್ಳೆಯ ಕೆಲಸ ಮಾಡಿ ಶುಭವಾಗುತ್ತೆ. ಬುಧವಾರ MGR ಹುಟ್ಟಿದ್ದು ತಮಿಳುನಾಡು, ಅರ್ಥ ಮಾಡ್ಕೊಳ್ಳಿ. NT ರಾಮರಾವ್ ಆಂಧ್ರಾಗೆ, ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕ, ಫಾದರ್ ಆಫ್ ಯುನೈಟೆಡ್ ನೇಷನ್. 1706 ಹುಟ್ಟಿದ್ದು ರೆವಲ್ಯೂಷನ್ ಲೀಡರ್ ಆ್ಯಂಡ್ ಆ್ಯಕ್ಟರ್ ಬೆಂಜಮಿನ್ ಫ್ರ್ಯಾಂಕ್ಲಿನ್ ಬರ್ತ್ಡೇ. ಫಾದರ್ ಆಫ್ ಅಮೆರಿಕ ಏನಿರಲಿಲ್ಲ, 1702 ನಂತರ ಅಮೆರಿಕ. ನಮ್ಮ ದೇಶ ಯಾವತ್ತಿಂದ ತ್ರೇತಾಯುಗದಿಂದ ಭಾರತದ ಹೆಸರು. ಅರ್ಥ ಶ್ರಮೆ ಪಡೋಣ, ಮುಂದೆ ಬರೋಣ. ಬುಧವಾರ ಮೀನ ಲಗ್ನ, ಮೀನದಲ್ಲೇ ಚಂದ್ರ ಇರುತ್ತೆ. ಮೀನ ಲಗ್ನಲ್ಲಿ ಕೆಲಸ ಮಾಡ್ಕೊಳ್ಳಿ. ಗುರುವಾರನೂ ಮೀನ ಲಗ್ನ ತುಂಬ ಶುಭವಾಗಿದೆ. ಆಮೇಲೆ ಜೇಮ್ಸ್ ವಾಟ್ ಬರ್ತ್ಡೇ, ಇನ್ವೆಂಟರ್ ಆಫ್ ಸ್ಟೀಮ್ ಇಂಜನ್ನೇ ಇರಲಿಲ್ಲ. 1736 ಹುಟ್ಟಿದ್ದು. ಶುಕ್ರವಾರ ದೇವಿ ಪೂಜೆ ಮಾಡ್ಕೊಳ್ಳಿ. ಶನಿವಾರ ಹನುಮಾನ್ ಚಾಲಿಸ ಓದ್ಕೊಳ್ಳಿ. ಆಮೇಲೆ ಅಂದರೆ ಏಕಾದಶಿ ಬರುತ್ತೆ, ಏಕಾದಶಿ ಭಾನುವಾರ. ಆಮೇಲೆ ಸುಭಾಷ್ ಚಂದ್ರ ಬೋಸ್ 23ನೇ ತಾರೀಕು ಜನವರಿಗೆ ಹುಟ್ಟಿದ್ದು. ಸುಭಾಷ್ ಚಂದ್ರ ಬೋಸು, ಸರ್ದಾರ್ ಪಟೇಲು, ಗಾಂಧೀಜಿ ಎಲ್ಲರೂ ಶ್ರಮೆ ಪಟ್ಟಿದ್ದಕ್ಕೆ ತಾನೇ ನಮಗೆ ಸ್ವಾತಂತ್ರ್ಯ ಸಿಕ್ತು. ಇಂಥವರು ಹಿರಿಯವರು ಕಷ್ಟಪಟ್ಟಿದ್ದು ನಾವು ಮರಿಬೇಡಿ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ನಿಮಗೆಲ್ಲ ಶುಭವಾಗಲಿ. ನಮಸ್ಕಾರ.